ಸಂಜೆ ಟೀಗೇನಾದರೂ ಸ್ಪೆಷಲಾಗಿ ಮಾಡು ಅಂತ ಅಮ್ಮನ ಹತ್ರ ಹೇಳಿದೆ. ಅದಕ್ಕೆ ಅಮ್ಮ ಸಂಜೀರ ಮಾಡ್ತೇನೆ, ಖಾರ ಸಂಜೀರ ಅಥವಾ ಬಿಸ್ಕೆಟ್ ರೊಟ್ಟಿ. ಮಂಗಳೂರಲ್ಲಿ ಬಿಸ್ಕೆಟ್ ರೊಟ್ಟಿ ತುಂಬ ಫೇಮಸ್. ಬನ್ನಿ ಅಮ್ಮ ಮಾಡೋದು ಹೇಗೆ ಅಂತ ನೋಡುವ. 2 ಕಪ್ ಮೈದಾ ಹಿಟ್ಟಿಗೆ ಸ್ವಲ್ಪ ಮೆಣಸಿನ ಹುಡಿ, ಸ್ವಲ್ಪ ಉಪ್ಪು, ಬೇಕಿದ್ರೆ ಅರಸಿನ ಸೇರಿಸಿ ಚೆಂದ ಮಿಕ್ಸ್ ಮಾಡಬೇಕು ಫಸ್ಟು. ಮತ್ತು ಬಿಸಿಯಾದ ಕುದಿಯುವ ತೆಂಗಿನ ಎಣ್ಣೆ ಒಂದು 2-3 ಸ್ಪೂನ್ ಹಾಕಿ ಅದನ್ನು ಚೆಂದ ಮಿಕ್ಸ್ ಮಾಡಬೇಕು. ಮತ್ತು ಅದಾದಮೇಲೆ ಬೇಕಾದಷ್ಟೇ ಸ್ವಲ್ಪವೇ ನೀರು ಸೇರಿಸ್ತಾ ಮಿಕ್ಸ್ ಮಾಡಿ ಈ ಥರ ಹಿಟ್ಟನ್ನು ಅದಕ್ಕೆ ತರಬೇಕು. ನೋಡಿ ಇವಾಗ ಸಾಫ್ಟ್ ಆಗಿದೆ. ಇನ್ನಿದನ್ನು ಹೂರಣ ಮಾಡಬೇಕು. ಅದಕ್ಕೆ ತೆಂಗಿನ ಎಣ್ಣೆ ಹಾಕಿ, ಸ್ವಲ್ಪ ಮೆಣಸು ಹಾಕಿ, ಒಂದು 4 ಮೆಣಸು ಹಾಕಿ, ಉದ್ದಿನಬೇಳೆ ಹಾಕಿ ಚೆಂದ ಫ್ರೈ ಮಾಡಬೇಕು. ಸ್ವಲ್ಪ ಸಾಸಿವೆನೂ ಹಾಕಬೇಕು. ಮೆಣಸು ಹುರಿದಾದ್ಮೇಲೆ ತೆಗೆದಿಡಬೇಕು. ಪುನಃ ಕರಿಬೇವಿನ ಸೊಪ್ಪು ಹಾಕಿ ಹುರಿದಾದ್ಮೇಲೆ ತೆಗೆದಿಡಬೇಕು. ಇದಕ್ಕೀಗ ಸಜ್ಜಿಗೆ ಸೇರಿಸಬೇಕು, ಅಥವಾ ರವೆ ಅಂತ ಹೇಳ್ತೀವಲ್ಲ ನಾವು, ಅದನ್ನು ಸೇರಿಸಿ ಫ್ರೈ ಮಾಡಬೇಕು. ಅದು ಫ್ರೈ ಆದಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕಿ ಮತ್ತೆ ಚೆಂದ ಫ್ರೈ ಮಾಡಬೇಕು. ಎಲ್ಲ ಫ್ರೈ ಆದಮೇಲೆ ಹುರಿದಿಟ್ಟಂತಹ ಮೆಣಸು ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಬೇಕು. ಅರಸಿನ ನಾನು ಕೊನೆಗೆ ಸೇರಿಸಿದ್ದೇನೆ. ಅದಾದಮೇಲೆ ಅಮ್ಮ ಏನು ಮಾಡಿದ್ರು ಅಂದರೆ ಅದನ್ನು ಚೆಂದ ಮಿಕ್ಸ್ ಮಾಡಿದರು. ಓಕೆ, ಹೂರಣ ರೆಡಿ ಆಯಿತು. ಇನ್ನು ಈ ಲಟ್ಟಿಸಿ ಇದನ್ನು ಇದರೊಳಗಡೆ ಇಟ್ಟು, ಹೂರಣವನ್ನು ಇಟ್ಟು ಮತ್ತೆ ಲಟ್ಟಿಸಬೇಕು. ಲಟ್ಟಿಸಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಆಗ ಸಂಜೀರ ರೆಡಿ. ಇದರ ಡೀಟೇಲ್ಡ್ ರೆಸಿಪಿ ನನ್ನ ಯೂಟ್ಯೂಬ್ ಚಾನಲ್ ಇದೆ, ಖಂಡಿತ ಮಿಸ್ ಮಾಡಿದೆ ನೋಡಿ. ಹೇಗಾಗ್ತದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಟೀ ಜೊತೆ ಸೂಪರ್ ಆಗ್ತದೆ. ಇದು ನೀವು ಮಂಗಳೂರಲ್ಲಿ ಕ್ಯಾಂಟೀನ್ಗಳಲ್ಲಿ, ಸಣ್ಣ ಸಣ್ಣ ಹೋಟೆಲ್ಗಳಲ್ಲಿ ಸಂಜೆ ತಿಂಡಿಗಿರುತ್ತೆ, ಸೂಪರಾಗಿರ್ತದೆ. ಮಂಗಳೂರು ಹೋದಾಗ ಖಂಡಿತ ಮಿಸ್ ಮಾಡೋದನ್ನು ಟ್ರೈ ಮಾಡಿ.